ಇರುವಂತದ್ದು. ಎಸ್, ಇನ್ನು ಸಂಡೂರಿನಲ್ಲೂ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಪಕ್ಷದ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಸ್ಟ್ರಾಂಗ್ ರೂಮ್ ಬೀಗ ಚುನಾವಣಾಧಿಕಾರಿಗಳು ತೆಗೆದಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ರೆಡ್ಡಿ ಎಂಟ್ರಿಯಿಂದ ಸಂಡೂರು ಕದನ ಕಣ ರಂಗೇರಿರೋದು ನೋಡಿ. ಸಂಡೂರಿನಲ್ಲೂ ಕೂಡ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಪಕ್ಷದ ಪ್ರತಿನಿಧಿಗಳ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿದ್ದಾರೆ. ಬೇಗವನ್ನ ತೆಗೆದಿದ್ದಾರೆ ಚುನಾವಣಾಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಸಂಡೂರು ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ನ ಭದ್ರಕೋಟೆ ಅಖಿಲೇಶ್. ಸಂಡೂರು ಈ ಬಾರಿ ಯಾಕೆ ಅಷ್ಟೊಂದು ಫೈಟ್ ನಡೀತು ಅಂತ ಅಂದ್ರೆ ಬಿಜೆಪಿ ಅವರು ಕೂಡ ಅದನ್ನ ಸುಮ್ಮನೆ ಬಿಟ್ಟಿಲ್ಲ. ಶತಾಯಗತಾಯ ಗೆಲ್ಲಲೇಬೇಕೆನ್ನುವಂತ ಹೋರಾಟ ಆಗ್ತಿದೆ. ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಕೂಡ ನಡೆಸಿದ್ರು, ಹೋರಾಟವನ್ನ ಮಾಡಿದ್ದಾರೆ. ಅದರಲ್ಲೂ ಯಾವಾಗ 14 ವರ್ಷಗಳ ವನವಾಸವನ್ನ ಮುಗಿಸಿ ರೆಡ್ಡಿಗಾರು ಅಲ್ಲಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ನಂತರ ತಮ್ಮ ಆಪ್ತನಿಗೆ ಟಿಕೆಟ್ ಕೊಡಿಸಿಕೊಂಡು ಬರುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ ರೆಡ್ಡಿ ಅವರು. ಹಾಗಾಗಿನೇ ಬಹಳಷ್ಟು ಕುತೂಹಲ ಕೆರಳಿಸಿತ್ತು. ರೆಡ್ಡಿ ಅವರು ಶ್ರೀರಾಮುಲು ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೂಡ ರೆಡ್ಡಿ ಅವರು ಯಾರು ಹೇಳಿದ್ರು ಅವರಿಗೆ ಟಿಕೆಟ್ ಕೊಡ್ಲಾಯ್ತು, ಬಂಗಾರು ಹನುಮಂತು ಅವರಿಗೆ. ಹಾಗಾಗಿನೇ ರೆಡ್ಡಿ ಅವರ ಗೇಮ್ ಪ್ಲಾನ್ ಬಹಳಷ್ಟು ಚೆನ್ನಾಗಿರುತ್ತೆ ಮತ್ತು ಗೆಲ್ಲುವಂತ ಚಾನ್ಸಸ್ ಕೂಡ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಅಂತ ಹೇಳಿ ಒಂದು ಚರ್ಚೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ರು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಭಯ ಕೂಡ ಶುರುವಾಗಿತ್ತು. ಹಾಗಾಗಿನೇ ಈ ತುಕಾರಾಮ್ ಅವರು ಮುಖ್ಯಮಂತ್ರಿಗಳನ್ನ ಕರೆಸ್ಕೊಳ್ತಾರೆ ಪ್ರಚಾರಕ್ಕೆ, ಉಪಮುಖ್ಯಮಂತ್ರಿಗಳನ್ನ ಕರೆಸ್ಕೊಳ್ತಾರೆ, ಘಟಾನುಘಟಿ ನಾಯಕರನ್ನ ಕರೆಸ್ಕೊಂಡು ಪ್ರಚಾರವನ್ನ ನಡೆಸ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ರೆಡ್ಡಿ ಅವರು ಸೈಲೆಂಟ್ ಆಗಿನೇ ಒಳಗೊಳಗೇನೆ ರಣತಂತ್ರವನ್ನ ಹೆಣೆದು ಬಹಳಷ್ಟು ಪ್ಲಾನ್ ಕೂಡ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿನೇ ಸಂಡೂರು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಏನು ಬೇಕಾದ್ರೂ ಆಗಬಹುದು ಅಂತ ಹೇಳಿ. ಅದರಲ್ಲೂ ಎಕ್ಸಿಟ್ ಪೋಲ್ ನ ಪ್ರಕಾರ ಆಲ್ಮೋಸ್ಟ್